ನಾವು ಸರಿಯಾಗಿ ನಮ್ಮ ಇಟ್ಕೊಳ್ಬೇಕಂತಂದ್ರೆ ನಾವು ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಬೇಕಂತಂದ್ರೆ ವ್ಯಾಯಾಮ ಅತ್ಯಗತ್ಯ. ಏನು ವ್ಯಾಯಾಮವನ್ನ ನಾವೆಲ್ಲರೂ ಮಾಡಬೇಕು. ಇವರು ಯಾರು ಅಯ್ಯರ್ ಅಂತ, ಅವರು ಫಸ್ಟಿಗೆ ಅವ್ರನ್ನ ಏನಂದ್ರೆ ಅವರು ತುಂಬಾ ಬಲಿಷ್ಠವಾಗಿದ್ರಂತೆ. ಯಾವ ತರ ಇದ್ರು? ಅವ್ರ ಶರೀರ ಇದೆಯಲ್ಲ ತುಂಬಾ ಬಲಿಷ್ಠವಾಗಿತ್ತಂತೆ. ಅವ್ರು ಏನಂದ್ರೆ ದಿನದಲ್ಲಿ ಏನು ಒಂದು 30-40 ನಿಮಿಷ ಏನು ವ್ಯಾಯಾಮ ಮಾಡ್ತಾ ಇದ್ರು. ಎಷ್ಟು ನಿಮಿಷ? ನೀವೇನ್ ಮಾಡ್ಬೇಕು ನಿಮ್ ಜೀವನದಲ್ಲಿ? ಮಾಡ್ತಕ್ಕಂಥ ಏನು ಗೇಮ್ಗಳನ್ನ ಆಡ್ಬೇಕು. ಸರಿನಾ? ಸರಿನಾ? ವ್ಯಾಯಾಮದ ಬಗ್ಗೆ ಒಂದು ಸೂತ್ರ ಹೇಳ್ತಾರೆ. ಏನಂದ್ರೆ ಹೆಚ್ಚಿಗೆ ಮಾಡಬಾರ್ದು. ಅಂದ್ರೆ ಏನ್ ಮಾಡಬಾರ್ದು? ಹೆಚ್ಚಿಗೆ ಮಾಡಬಾರ್ದು. ಸೇವನೆ ಮಾಡಿಲ್ಲ ಅಂತಂದ್ರೆ, ಒಳ್ಳೆ ಆಹಾರ ತಿನ್ಲಿಲ್ಲ ಅಂತಂದ್ರೆ ವ್ಯಾಯಾಮ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ನಾವೇ ಜಟ್ಟಿ ಆಗ್ಬೇಕಂತ ವ್ಯಾಯಾಮ ಮಾಡ್ತಿಲ್ಲ. ಏನು ಗೊತ್ತಾ ನಿಮ್ಗೆ? ಗೊತ್ತಾ? ಭೀಮಕಾಯ ಅಂತ ಕರೀತಾರೆ. ಭೀಮನ ದೇಹ ಎಷ್ಟು ಗಟ್ಟಿ ಅಲ್ವಾ? ವಜ್ರಕಾಯ ಅಂತ ಕರೀತಾರೆ. ಆಂಜನೇಯ ಗೊತ್ತಲ್ಲ ನಿಮ್ಗೆ? ಅವ್ರನ್ನ ಏನ್ ಕರೀತಾರೆ? ವಜ್ರಕಾಯ ಅಂತ ಕರೀತಾರೆ. ಸರಿನಾ? ಅವರೆಲ್ಲ ಜಗಜ್ಜಟ್ಟಿಗಳು ಅಲ್ವಾ? ಜಟ್ಟಿಗಳು ಅಂತಂದ್ರೇನು? ಯಾರಾದ್ರೂ ಒಬ್ರು ಬಂದ್ರೆ ಅವ್ರನ್ನ ಅಡ್ಡಡ್ಡದಿಂದ ಮಲಸ್ತಾ ಇದ್ರು. ಸರಿನಾ? ನಾವು ಅದಕ್ಕೋಸ್ಕರ ವ್ಯಾಯಾಮ ಮಾಡ್ತಾ ಇಲ್ಲ ಇಲ್ಲಿ.